ಇವಾಗ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಇಲ್ಲಿ ಓಡಾಡ್ತಾರೆ, ಕರ್ನಾಟಕದಲ್ಲಿ ಓಡಾಡ್ತಾರೆ. ಜನಗಳ ಮಧ್ಯೆ ನೀವು ಓಡಾಡಬೇಕು. ಹೈಕಮಾಂಡ್ ಬಂದು ನಾಳೆ ಮಾಡಲ್ಲ. ಅವರೆಲ್ಲ ಹಿಂದಿಯವ್ರು ಹೆಂಗೆ ಅಂದರೆ ಅಯ್ಯೋ ಕ್ಯಾಯ್ ತುಮಾರ ರಾಜ್ಯ ಅಂತಾರೆ. ಅವ್ರ ದೆವ್ವಗಳು ಹೆಂಗೆ ಅಂದರೆ ತನಗೆ ಬಂದರೆ ಮಾತ್ರ ಅವ್ರ ಅಕಸ್ಮಾತ್ ಅವ್ವ ಕೊಟ್ಟರೆ ಅವ್ವ, ಬೂವ ಕೊಟ್ಟರೆ ಬೂವ, 6 ಕೊಟ್ಟರೆ ಅತ್ತೆ, 3 ಕೊಟ್ಟರೆ ಸೊಸೆ. ನೀವು ಅದನ್ನು ಬಿಟ್ಬಿಡಿ. ನಾಳೆ ಜನಗಳ ಮುಂದೆ ನೀವಿಬ್ಬರು ಇರಬೇಕಾಗಿದ್ದು. ಆದ್ದರಿಂದ ನೀವಿಬ್ಬರು ಕಾಂಪ್ರಮೈಸ್ ಆಗೋಕ್ಕೆ ನಾನು ಸಿದ್ದರಾಮಯ್ಯ ಅವ್ರಿಗೆ ಒಂದು ಗೈಡ್ ಮಾಡಿಸೋದು, ಎಲ್ಲ ಜನಾಂಗಕ್ಕೂ ನಾನು ಹೇಳೋದು, ದಯವಿಟ್ಟು ನೀವು ಜಾತಿ ಇವತ್ತೆಲ್ಲ ಬಿಟ್ಬಿಡಿ, ನೆಗೆದು ಬಿದ್ದೋಯ್ತು. ಎಲ್ಲರೂ ಸೇರಿ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರೋತ್ಸಾಹಪೂರ್ವಕವಾಗಿ ನಾನು ಹೇಳೋದು, ಡಿ ಕೆ ಶಿವಕುಮಾರ್ ಬಿಟ್ಕೊಟ್ಬಿಡಿ, ಲಕ್ಷಣವಾಗಿ ಬಿಟ್ಕೊಟ್ಬಿಟ್ಟು ಇವತ್ತು ಅದನ್ನ ನಿಧಾನ ಎಳಿಬೇಡಿ. ಯಾಕೆ ಅಂದರೆ ಗುರುಮುಖ ಅಂತ ದೇವಶಮ. ಈಗ ನಾನೇ ಗುರುವಾಗಿ ಕೂತ್ಕೊಂಡು ಒಬ್ಬ ಬ್ರಾಹ್ಮಣ ಬ್ರಹ್ಮಚಾರಿ, ಶ್ರೇಷ್ಠ ಬ್ರಹ್ಮಚಾರಿ, ಕೆಲವು ಬ್ರಹ್ಮಚಾರಿಗಳು ಭಾಳ ಜನ ಇದ್ದಾರೆ, ಎಲ್ಲ ಆಟ ಆಡ್ಕೊಂಡು ಕೂತಿರ್ತಾರೆ. ನಾನು ಶ್ರೇಷ್ಠ ಬ್ರಹ್ಮಚಾರಿ ಹೇಳ್ತಾ ಇದ್ದೀನಿ. ಇವತ್ತವರೆಗೂ ನೀವುಗಳು ದಯವಿಟ್ಟು ಒಂದು ಕರ್ನಾಟಕಕ್ಕೋಸ್ಕರ ಒಳ್ಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ವ್ಯಕ್ತಿ ನೀವು ಕೂತಾಯಿತು, 5 ವರ್ಷ ಕೂತ್ರಿ, 2 ವರ್ಷನೂ ಕೂತ್ರಿ, ಇನ್ಮೇಲೆ ನನ್ನ ಮಗನಿಗೆ ಏನಾದರೂ ಮಾಡಿ ಅಂತ ಅವ್ನು ಕೇಳಿ. ಅವ್ರು ನಿಮ್ಮ ಮಗ ನೀವು ಕೇಳೋ ಒಂದು ಪೊಸಿಷನ್ಗಿಂತ 2 ಪೊಸಿಷನ್ ಜಾಸ್ತಿನೇ ಕೊಡ್ತಾರೆ ಡಿ ಕೆ ಶಿವಕುಮಾರ್. ಅರ್ಥ ಆಯ್ತಾ? ಕೊಟ್ಟು ಇಬ್ಬರು ಸಂತೋಷವಾಗಿದ್ದರೆ, ನಾಳೆ ನೀವಿಬ್ಬರು ಅನ್ಯೋನ್ಯವಾಗಿದ್ದರೆ ಕಾಂಗ್ರೆಸ್ಸು ಫಸ್ಟ್ ಕ್ಲಾಸ್ ಆಗಿರುತ್ತೆ ಅಂತ ಇದು ಶತಸಿದ್ಧ. ಎರಡನೇದೇನಾಗಿದೆ, ಕನ್ಯಾ ಲಗ್ನದಲ್ಲಿ ಕೂತಿರ್ತಕ್ಕಂಥ ಏನು ಸಿದ್ದರಾಮಯ್ಯ ಅವರಿದೆ, ಇದು ಕನ್ಯಾ ಲಗ್ನದಲ್ಲಿ ಯಾವತ್ತೂ ರಾಹು ಇದ್ಬಾರ್ದು ಅಂತ ಹೇಳುತ್ತೆ. ರಾಹು ಇದ್ದರೆ ಏನಾಗುತ್ತೆ ಅಂದರೆ ಹಿತ್ತಾಳೆ ಕಿವಿ ಆಗಬಾರ್ದು. ದಯವಿಟ್ಟು ಕಿತ್ತಾಳೆ ಕಿವಿ ಆಗಬೇಡಿ. ನಾಳೆ ನಿಮ್ಮ ಪಕ್ಕದಲ್ಲಿ ಬಂದು ಚುಚ್ತಾ ಇದ್ದಾರೆ ಕೂತಾ ಸಿದ್ದರಾಮಯ್ಯನಿಗೆ ಹಿಂಗೆ ಹಂಗೆ ಹಿಂಗೆ ಹಿಂಗೆ ಅಂತ, ಅವರೆಲ್ಲ ಬಂದು ನಾಳೆ ಮಾಡಲ್ಲ. ಅವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ನಿಮ್ಮನ್ನು ಗೋಳಿಕೊಂತಿದ್ದಾರೆ. ನಿಮ್ಗೆ ಆ ಸ್ಟ್ರೆಸ್ ಯಾಕೆ ಬೇಕು? ಫಸ್ಟ್ ಆಫ್ ಆಲ್ ಬಿಟ್ಬಿಟ್ಟು ಕಾಲು ನೋವುಗಳಿದೆ, ಅದೆಲ್ಲ ಆರಾಮಾಗಿ ಒಂದು ಕಡೆ ಕೂತ್ಕೊಳ್ಳಿ. ವ್ಯವಸ್ಥಿತ ಸಂಧ್ಯಾ ಕಾಲದಲ್ಲಿದ್ದಾರೆ ನಮ್ಮ ತಂದೆ. ಮಗನಿಗಿದೆ, ಮಗನಿಗೆ ಒಳ್ಳೆ ಸ್ಥಾನ ಇದೆ. ಮಗನಿಗೆ ಇವ್ರು ಪೊಸಿಷನ್ ಕೊಡೋದಲ್ಲ, ಒಂದು ಒಳ್ಳೆ ಪೊಸಿಷನ್ ಗ್ಯಾರಂಟಿ ಸಿಗುತ್ತೆ ಅನ್ನೋದೇ ಅವ್ರ ಹಣೆ ಬರದಲ್ಲಿದೆ. ಆಮೇಲೆ ಮೊಮ್ಮಗ ಒಳ್ಳೆ MP ಆಗ್ತಾನೆ ಫ್ಯೂಚರ್ಗೆ ಅಂತ ಕೂಡ ಇದೆ. ಯಾಕೆ ಗ್ಯಾರಂಟಿ ಆಗ್ತಾರೆ? ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ಗೆನೆ ನೀವೆಲ್ಲ ಬರೀ ಚೀಫ್ ಮಿನಿಸ್ಟರ್ ಪೋಸ್ಟ್ ಗೊತ್ತಾಡ್ತಾ ಇದ್ದೀರಾ. ಆಫ್ಟರ್ 2028 ಬರೆದಿಟ್ಕೊಳ್ಳಿ, ಇದು ವಿಶೇಷ, ಶಿವನ ಮೇಲೆ ಆಣೆ ಸತ್ಯ. ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಯೋಗ ಕೂಡ ಡಿ ಕೆ ಶಿವಕುಮಾರ್ಗೆ 5 ಗ್ರಹಗಳು ಬಂದು ಕೂತ್ಕೊಳ್ಳುವಂಥದ್ದು ಯೋಗ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆರಾಮಾಗಿರುತ್ತೆ ಅಂದ್ರೆ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಇವತ್ತಿದ್ರೆ ನಾಳೆ ನೀವು ಕೇಂದ್ರದಲ್ಲೂ ಈ ಒಂದು ಅವಕಾಶ ಮತ್ತೆ ಕಾಂಗ್ರೆಸ್ ಬಂದ್ಬಿಡ್ತೇನೋ ಅನ್ನೋ ಭಯ ಹುಟ್ಸತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಮಾಡಿದ್ರೆ ಕಳ್ಕೊಳ್ಳುತ್ತೆ ಹೈಕಮಾಂಡ್. ಒಂದು ಚೂರು ಇರಲ್ಲ ನೋಡಿ, 5 ಕೈ, ಒಂದು ಕೈ ಹೈಸ್ತಾ ಇದೆಯಲ್ಲ, ಬೆರಳುಗಳು ಒಂದೊಂದೇ ಕಲ್ಕೊಂಡ್ಬಿಟ್ರೆ, ಗ್ಯಾಂಗ್ರೀನ್ ಬಂದ್ಬಿಟ್ಟು ಕತ್ತರಿಸ್ಬಿಟ್ರೆ ಏನಿರಲ್ಲ. ನೀವು ಮುಷ್ಟಿ ಮಾಡ್ಬೇಕು, ಅದನ್ನ ಕೈನ ಹಸ್ತನ ಮುಷ್ಟಿ ಮಾಡ್ಕೋಬೇಕು. ನನ್ಗೆ ಇನ್ನೊಂದು ಪ್ರಶ್ನೆ ಗುರುಗಳೇ, ಕುತೂಹಲ ಏನು ಅಂದ್ರೆ, ಸಾಮಾನ್ಯ ನಾವು ದೇವಸ್ಥಾನಕ್ಕೆ ದೇವ್ರ ನೋಡ್ಕೊಂಡು ಹೋಗ್ತೀವಿ, ಬಟ್ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಎಸ್ ಅವರು ಮಂದಿರಗಳಿಗೆ ಹೋಗ್ತಾ ಇದ್ದಾರೆ, ಕೈ ಮುಗಿತಾ ಇದ್ದಾರೆ, ಬರ್ತಾ ಇದ್ದಾರೆ, ಅಪ್ಪಣೆ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಜ್ಯೋತಿಷಿಗಳು ಮನೆ ಹತ್ರ ಬರ್ತಾ ಇದ್ದಾರೆ, ಜ್ಯೋತಿಷ್ಯ ಹೇಳೋರ್ನ ಮನೆ ಹತ್ರ ಕರೆಸ್ಕೊಳ್ತಾ ಇದ್ದಾರೆ. ಒಂದೇ ತಪ್ಪಿದೆ, ಏನು ಅಂದ್ರೆ ವಿದ್ಯಾ, ಅವ್ರು ಕರ್ಸ್ಕೊಂತ ಇಲ್ಲ. ಒಂದೇನು ಹೋಗ್ತಾ ಇದ್ದಾರೆ, ಇವ್ರುಗಳು ಯಾಕೆ ಹೋಗ್ತಾ ಇದ್ದಾರೆ ಅಂದ್ರೆ, ನಾವು ಒಂದ್ಸಲಿ ಹೇಳಿದ್ವಿ, ಈಗ ನಾಗಸಾಧುಗಳೆಲ್ಲ ನಾಗಸಾಧುಗಳು ಗೊತ್ತಿಲ್ಲ ಅವರೆಲ್ಲ. ಕೆಲವ್ರಿಗೆಲ್ಲ ಏನು ಗೊತ್ತಾ, ಈಗ ಹುಚ್ಚುಮುಂಡೆ ಮಕ್ಕಳು ಮದುವೆ ಉಂಡವನೇ ಜಾಣ ಅಂತ ಕತೆ ಬಿಡ್ತಾರೆ. ನಾನು ಹೇಳ್ತೀನಿ ಕೇಳೋ. ಡಿ ಕೆ ಶಿವಕುಮಾರ್ಗೆ ಭಾಳ ಜನ ಈಗೆಲ್ಲ ಕೆಲವ್ರು ಹೋಗ್ತಾ ಇರೋರು, ನಂಗೆ ಗೊತ್ತಿಲ್ಲ, ನಿಜವಾದ ಮನಸ್ಥಿತಿ ನಂತರ ಇರೋರು ಹೋಗ್ತಕ್ಕಂಥದ್ದು. ಶಿವಕುಮಾರೇ ಕರೆದಾಗ ಮಾತ್ರ ನಾನು ಹೋಗೋದು, ಇಲ್ಲದ್ರೆ ನಾನು ಹೋಗಕ್ಕೆ ಹೋಗಲ್ಲ. ಅಂದ್ರೆ ಗೆದ್ದೆತ್ತಿನ ಬಾಲ ಹಿಡಿತಾ ಇದ್ದಾರೆ ಕೆಲವು. ಗೆದ್ದಂತಿಲ್ಲ. ಈಗೇನು ಅಂದ್ರೆ, ಶಿವಕುಮಾರ್ ಹೋದ್ರೆ ಅಂತೆ ಈ ಪೂಜೆ ಮಾಡಿಸ್ಬಿಡ್ತೀನಿ, ನೀವು ಚೀಫ್ ಮಿನಿಸ್ಟರ್ ಆಗ್ಬಿಡ್ತಾರೆ, ಕೊಡಿ ದುಡ್ಡು ಅಂತ ಹೋಗ್ರಿ, ನೀವು ಬೇಕಾಷ್ಟು ಕೊಡ್ತಾರೆ, ಕೊಟ್ಬಿಡ್ತಾರೆ ಈಗ ಅಂತ. ಆ ಥರ ಈಗ ಕಳಿಸ್ತಿರೋರು ಭಾಳ ಜನ ಇದ್ದಾರೆ. ಸೊ ಆ ಥರ ಪೆಕ್ಕರ್ ನನ್ನ ಮಕ್ಕಳು ಹೋಗ್ತಾ ಇರೋರು ಇದ್ದಾರೆ. ನಿಜವಾಗ್ಲೂ ಹೋಗ್ತಾ ಇರೋರು ಯಾರು ಅಂದರೆ, ಈಗ ಸಾಧು ಸಂತರು, ನಿಜವಾದ ಅಗ್ರಿಗಳು. ಇನ್ನೊಂದು ಎಲ್ಲ ತಪ್ಪು ಕಲ್ಪನೆ ಅಗೋರಿ ಆರ್ ಪೂರ್ತಿಯಾಗಿರ್ತಕ್ಕಂಥ ನಾಗಸಾಧುಗಳು ಯಾರ ಮನೆ ಕಾಲಿಡಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ಮೇಲ್ಗಡೆ ಹೈಕಮಾಂಡ್ ಅಂದರೆ, ಅವ್ರಿಗೆ ಹೈಕಮಾಂಡ್ ಅಂದರೆ ಪರಮೇಶ್ವರ ಒಬ್ಬನೇ. ಅವರು ಒಬ್ಬರು ಮನೆಗೆ ಮಾತ್ರ ಹೋಗೋದು. ಈ ಬುಡುಬುಡಿಕೆ ಅವರೆಲ್ಲ ಮೊದಲೇ ಕಡೆ ಬಂದರೆ, ಈ ಮನೆಗೆ ಹೋದರೆ ಆ ಏರಿಯಾ ಪೂರ್ತಿ ಯಾರ ಮನೆಗೆ ಹೋಗಲ್ಲ, ಎಲ್ಲ ಮನೆಗೆ ಹೋಗೋನು ಭಿಕ್ಷದವನು ಅಂತ, ನಾಟಕ ಮಾಡೋನು ಅಂತ. ಹಂಗಲ್ಲ, ಅಂಥವರೆಲ್ಲ ಭಾಳ ಜನ ಹುಟ್ಕೊಂಡ್ಬಿಟ್ಟಿದ್ದಾರೆ ನಡುವೆ. ನಿಜವಾದ ಸಾಧು ಸನ್ಯಾಸಿಗಳು, ನಿಜವಾದ ಅಗೋರಿಗಳು, ನಿಜವಾದ ಯಾರು ದೇಶದ ವಿಶೇಷವಾಗಿರ್ತಕ್ಕಂಥವ್ರು ಅಂದರೆ, ಕೆಲವ್ರ ಮನೆಗೆ ಮಾತ್ರ ಹೋಗಿ ನಾನು ಆಶೀರ್ವಾದ ಮಾಡ್ತೀನಿ, ತಗೋ ಇದನ್ನು ಅಂತ ಕೊಟ್ಟು ಬಂದುಬಿಡ್ತಾರೆ. ಅಂಥವ್ರು ಮಾತ್ರ. ಈ ಬೇಳೆ ಬೇಯಿಸ್ಕೊಡ್ತಾರೋ ನನಗೆ ಗೊತ್ತಿಲ್ಲ. ಒಂದೇನು ಹೇಳ್ತೀನಿ, ನಮ್ಮ ಸನಾತನ ಧರ್ಮದಲ್ಲಂತೂ, ಹಿಂದೂ ಸಂಪ್ರದಾಯದ ಸನಾತನ ಧರ್ಮದಲ್ಲಂತೂ ನಿಷ್ಪಕ್ಷಪಾತವಾಗಿ ವ್ಯವಸ್ಥೆ ಆಗಬೇಕು ಅಂದರೆ ನೋಡೋವರೆಗೂ ನೋಡ್ತಾರೆ. ಈಗ ಅಕಸ್ಮಾತ್ ನೋಡಪ್ಪ, ನಾಳೆ ನೀನು ದಾಟದೇ ಇದ್ದರೆ, ಮಗುನ ದಾಟದೇ ಇದ್ದರೆ, ನೀನೇ ಸ್ವಲ್ಪ ಕೈ ಹಿಡ್ಕೊಂಡು ನಿಧಾನಕ್ಕೆ ಹೊಸಲು ದಾಟಿಸ್ಬಿಡು ಅಂತ. ಸೊ ಈಗ ಆಲ್ರೆಡಿ ಕೈ ಬೆಂಬಲಗಳಿಗೆ ಜೊತೆಗೆ ಪಕ್ಕದಲ್ಲಿ ಬಂತಕ್ಕಂಥ ಹೂ ಕೊಡೋರು ಭಾಳ ಜನ ಹಕ್ಕದಲ್ಲಿ ಬಂದ್ಬಿಟ್ಟಿದ್ದಾರೆ. ನೋಡೋ, ನೀನು ಆ ಕಡೆ ಆಗದೆ ಇದ್ರೂ ಪರವಾಗಿಲ್ಲ, ಇನ್ನಾಗು ಅಂತ. ಯಾಕೆಂದರೆ ಇದನ್ನು ಆದಿಚುಂಚನಗಿರಿ ಮಠದಲ್ಲಿ ಯಾವಾಗ ಅಮಿತ್ ಶಾ ಬಂದು ಅವತ್ತೇ ನೀನು 45 ಜನ ಕರ್ಕೊಂಬಂದ್ಬಿಡೋ, ನಾನು ಯೋಗಿ ಆದಿತ್ಯನಾಥ್ ಥರ ನೀನು ಮಾಡಿಬಿಡ್ತೀನಿ,
ಆಗು ಅಂತ ಡಿ ಕೆ ಶಿವಕುಮಾರ್ಗೆ ಅವತ್ತೇ ಹೇಳಾಯ್ತು. ನಾನು ಹಾಗೆಲ್ಲ ದ್ರೋಹ ಬಗ್ಗೆ ಅಲ್ಲ, ಐ ಡೋಂಟ್ ನೀಡ್ ಸಚ್ ಥಿಂಗ್ ಅಂತ ಹೇಳ್ಬಿಟ್ಟು. ಬಟ್ ನೀವು ಮಧ್ಯದಲ್ಲಿ ಇನ್ನೊಂದು ಹೇಳಿದ್ರಿ ಗುರುಗಳೇ, ಅವರಿಗೆ ಮುಖ್ಯಮಂತ್ರಿ ಆಗೋ ಯೋಗ ಇದೆ, ಬಟ್ ಅದನ್ನ ಕಾಂಗ್ರೆಸ್ ಪಕ್ಷ ಉಳಿಸ್ಕೋಬೇಕು, ಇಲ್ಲಾಂದ್ರೆ ಪಕ್ಷ ಬದಲಾವಣೆ ಆಗ್ಬೋದು ಅಂತ. ದೇವರೇ ಬೀಟಲ್ ಬರ್ದಿದೆ, ಅದು ನಿನ್ನ ನಿರ್ಧಾರ ಅಂತ. ಮುಖ್ಯಮಂತ್ರಿ ಯಾವ ಪಕ್ಷದಲ್ಲಿ ಕಾಂಗ್ರೆಸ್ ನಿರ್ಧಾರ ಮಾಡ್ಬೇಕು. ಅದಕ್ಕೆ ನೀವು ಉಳಿಸ್ಕೊಂಡ್ರೆ ನಿಮ್ ಪಕ್ಷದಲ್ಲಿ ಆಗ್ತಾರೆ, ಇಲ್ದರೆ ಬಾಯ್ ಬಡ್ಕೊಳ್ಳಿ, ನನಗೇನು ಉಣ್ಣಿಂದ ಭಯ ಮುಂಡಾದೇವಳ ಅಂತ.